ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಬೈ ಮಾಡಿರುವಂತ ಶೇರ್ ಸಡನ್ ಆಗಿ ಫಾಲ್ ಆಗ್ಬಿಡುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ನೀವು ಓವರ್ ವ್ಯಾಲ್ಯೂಡ್ ಆಗಿರುವಂತ ಶೇರ್ ಅನ್ನ ಬೈ ಮಾಡಿರ್ತೀರಾ. ನಾವು ಬೈ ಮಾಡಿರುವಂತ ಶೇರ್ ಓವರ್ ವ್ಯಾಲ್ಯೂಡ್ ಆಗಿದೆ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ ತುಂಬಾ ಸಿಂಪಲ್ ಆಗಿ ತಿಳ್ಕೊಬಹುದು. ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಮೊದಲನೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದ ಶೇರ್ ಅನ್ನ ಎಂಟರ್ ಮಾಡಿ. ಜಸ್ಟ್ ನಾನು ಇವಾಗ ಏಸಿಯನ್ ಪೇಂಟ್ಸ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಒಂದು ಗ್ರಾಫ್ ಬರ್ತಾ ಇದೆ, ಗಮನಿಸ್ತಾ ಇರಬಹುದು. ಇಲ್ಲಿ ಪಿ ರೇಷಿಯೋ ಅಂತ ಇರುತ್ತೆ. ಜಸ್ಟ್ ನೀವು ಪಿ ರೇಷಿಯೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಗ್ರೇ ಲೈನ್ ಕಾಣಿಸ್ತಾ ಇರಬಹುದು. ಈ ಗ್ರೇ ಲೈನ್ ಗಿಂತ ಮೇಲೆ ಏನಾದ್ರು ಶೇರ್ ಪ್ರೈಸ್ ಟ್ರೇಡ್ ಆಗ್ತಾ ಇದ್ರೆ ಇದು ಓವರ್ ವ್ಯಾಲ್ಯೂಡ್ ಅಂತ. ಈ ಗ್ರೇ ಲೈನ್ ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಅಂತ. ಈ ರೀತಿ ತುಂಬಾ ಈಸಿಯಾಗಿ ತಿಳ್ಕೊಬಹುದು ಶೇರ್ ಪ್ರೈಸ್ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ. ಇಲ್ಲಿ ಟೈಮ್ ಫ್ರೇಮ್ ಆಟೋಮೆಟಿಕ್ ಆಗಿ 5 ಇಯರ್ಸ್ ಗೆ ಸೆಲೆಕ್ಟ್ ಆಗಿರುತ್ತೆ. ನಿಮ್ದು ಏನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇದ್ರೆ ನೀವು 5 ಇಯರ್ಸ್ ಮೇಲೆ ನೋಡಬಹುದು. ಅಥವಾ ನೀವು ಅಂದ್ರೆ ಶಾರ್ಟ್ ಟರ್ಮ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ, ಇನ್ವೆಸ್ಟ್ ಮಾಡ್ತಾ ಇದ್ರೆ ಶಾರ್ಟ್ ಟರ್ಮ್ ಅಂತಂದ್ರೆ ನಿಮ್ಗೆ ಯಾವ ಒಂದು ಟೈಮ್ ಫ್ರೇಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಶೇರ್ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ ತುಂಬಾ ಸಿಂಪಲ್ ಆಗಿ ತಿಳ್ಕೊಬಹುದು. ಯಾವುದೋ ಒಂದು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಶೇರ್ ಪ್ರೈಸ್ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಓವರ್ ವ್ಯಾಲ್ಯೂಡ್ ಆಗಿರುವಂತಹ ಶೇರ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಈ ಒಂದು ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯಾದ ಫಿನಾನ್ಷಿಯಲ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ ನ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.